ನಿಮ್ಗೆ ಎಷ್ಟು ಸರಿ ಹೇಳೋದು? ನಾನು ಇವ್ರ ಜೊತೆ ಹೋಗ್ತಿರೋದು ನನ್ ಧ್ರುವವ್ರ ಜೊತೆ ಸಂತೋಷವಾಗಿರೋದಿಕ್ಕಲ್ಲ, ನನ್ನಿಂದ ಯಾರ ಸಂತೋಷನೂ ಹಾಳಾಗ್ಬಾರ್ದು ಅಂತ ಅಷ್ಟೇ. ಅದನ್ನ ಯಾಕೆ ನೀವ್ ಅರ್ಥ ಮಾಡ್ಕೋತಿಲ್ಲ? ಪದೇ ಪದೇ ಹನಿಮೂನು ಅಂದ್ರೆ ನಂಗೆ ಕೆಟ್ಟ ಕೋಪ ಬರ್ತದ ಅಷ್ಟೇ. ಹೋಗ್ಲು ಬಿಡುವ, ನಾ ಏನು ಹೇಳಂಗಿಲ್ಲ. ಅಲ್ಲಿ ಹೋದ್ಮ್ಯಾಗ ಅಲ್ಲಿ ಸನ್ನಿವೇಶ, ಅಲ್ಲಿ ಸ್ಥಳ, ಅಲ್ಲಿ ನೇಚರ್ ನೋಡಿದ್ಮ್ಯಾಗ ನಿನ್ನ ಮನ್ಸ ಬದ್ಲಾಕೈತಿ, ಪಕ್ಕ ಬದ್ಲಾಕೈತಿ ನೋಡು. ಅದ್ ಸಾಧ್ಯ ಇಲ್ಲ ಮಮ್ಮಕ್ಕ. ನನ್ ಮನ್ಸು ಯಾವ್ದೇ ಕಾರಣಕ್ಕೂ ಬದ್ಲಾಗಲ್ಲ. ಹೇಳ್ಬೇಕು ಅಂದ್ರೆ ನನ್ ಜೀವನ ಒಂದು ಮುಗ್ಧ ಹೋಗಿರೋ ಅಧ್ಯಾಯ. ಮತ್ತು ಧ್ರುವನ್ ಜೀವನ? ಅವ್ರ ಜೀವನಕ್ಕೆ ಒಂದ್ ಸಣ್ಣ ನೆರಳು ಬಿದ್ದೈತೆ. ಅದಕ್ಕೆ ಅವ್ರ ಜೀವನ ಕತ್ಲಾಗೈತಷ್ಟೇ. ಆ ನೆರಳು ಬೇರೆ ಯಾವುದೂ ಅಲ್ಲ, ನಾನೇ. ಆದಷ್ಟು ಬೇಗ ಅವ್ರ ಜೀವನದಿಂದ ನಾನು ಹೊರಗಡೆ ಬರ್ತೀನಿ. ಆಗ ಅವ್ರ ಜೀವನ ಬೆಳಕಾಗುತ್ತೆ. ಮೈನಾ, ಹೋಗೋ ದಾರಿ ಕಾಣವಲ್ದಂತ ಯೋಚನೆ ಮಾಡಕ್ ಹೋಗ್ಬೇಡ. ಹೋಗಿ ಮುಟ್ಟೋ ಗುರಿ ಕಡೆ ಬಗ್ಗೆ ಯೋಚನೆ ಮಾಡು. ಹಾಗಂತ ನಮ್ ಜೊತೆಲಿ ಇರೋರ್ನ ನಾವ್ಯಾಕೆ ಕಲ್ಲು ಮುಳ್ಳು ಇರೋ ದಾರಿನಲ್ಲಿ ಕರ್ಕೊಂಡು ಹೋಗ್ಬೇಕು? ನೋಡು, ಧ್ರುವ ನಿನಗೋಸ್ಕರ ಪ್ರಾಣ ಕೊಡಕ ನಿಂತ ನಂದ ಮ್ಯಾಕ ಅಲ್ಲಿ ಕಲ್ಲಿರ್ಲಿ ಮುಳ್ಳಿರ್ಲಿ ಅವ ಯಾಕೆ ಬರಲ್ಲ ಅಂತನ ಬಂದ ಬರ್ತಾನವ. ಅದೇ ಯಾಕೆ? ಧ್ರುವ ಅವ್ರು ಯಾವಾಗ್ಲೂ ಸಂತೋಷವಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಯಾಕೆ ಅವ್ರು ಕಷ್ಟ ಪಡ್ಬೇಕು ಅಂತ ಹೇಳ್ತಿರೋದು? ಹೇಳಿ ಮಮ್ಮಕ್ಕ, ಯಾಕೆ ಅವ್ರು ಕಷ್ಟ ಪಡ್ಬೇಕು? ಮೈನಾ, ಅವ ನಿನಗೋಸ್ಕರ ಎಲ್ಲದಕ್ಕೂ ರೆಡಿ ಆಗ್ಯಾನ. ನೀ ಯಾಕೆ ಅವನ್ನ ಅರ್ಥ ಮಾಡ್ಕೋವಲ್ಲಿ? ಧ್ರುವ, ಏನು ಇದು ಸೂಟ್ ಕೇಸು? ಎಲ್ಲಿಗೆ ಹೊರಟಿದ್ಯೋ? ಗಾರ್ಮೆಂಟ್ಸ್ ಕಂಪ್ನಿಯಿಂದ ಒಂದು ಟ್ರಿಪ್ ಹೋಗ್ತಾ ಇದ್ದೀನಿ. ಟ್ರಿಪ್ಪಾ? ಇಷ್ಟೊತ್ತಲ್ಲಿ ಹೋಗ್ತಾ ಇದ್ಯಾ? ಏನು ಇದು ಸಡನ್ ಆಗಿ ಟ್ರಿಪ್ಪು? ಸಡನ್ ಆಗಿ ಡಿಸೈಡ್ ಮಾಡಿದ್ರು ಅಷ್ಟೇ, ಅದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸಕಲೇಶ್ಪುರ. ಯಾರ್ಯಾರು ಹೋಗ್ತಾ ಇದ್ದೀರಾ? ಅಮ್ಮ, ನಿಂಗೆ ಯಾರೆಲ್ಲ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ಬೇಕಾ ಅಥವಾ ಅಣ್ಣನ ಜೊತೆ ಅದಕ್ಕೇನೋ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ಬೇಕಾ? ಹೌದು ಕಣೆ, ಮೈನಾನು ಇವನ್ ಜೊತೆ ಹೋಗ್ತಾ ಇದ್ದಾಳಂತ ಗೊತ್ತಾಗ್ಬೇಕು. ಅದನ್ನ ಡೈರೆಕ್ಟ್ ಆಗಿ ಕೇಳು ಅಣ್ಣ, ಈಗ್ಲೇ ಹೇಳ್ಬಿಡು. ಇಲ್ಲ ಅಂದ್ರೆ ಅಮ್ಮ ಯಾರ ಜೊತೆನಾದ್ರೂ ಮೈತ್ರಿಕೂಟ ಶುರು ಮಾಡಿ ಅನ್ವೇಷಣೆ ಕೇಂದ್ರನೇ ಓಪನ್ ಮಾಡ್ಬಿಡ್ತಾರೆ. ಆಮೇಲೆ ನೀನ್ ಎಲ್ಗ ಹೋಗ್ತಿದ್ಯಾ, ಏನ್ ಮಾಡ್ತಿದ್ಯಾ ಅಂತ ಹುಡ್ಕೋದ್ರಲ್ಲೇ ಕಾಲ ಕಳೀತಾರೆ. ಅದನ್ನೆಲ್ಲ ನೀನ್ ಈಗ್ಲೇ ಹೇಳ್ಬಿಟ್ರೆ ಪಾಪ ಅವ್ರು ಕಷ್ಟಪಡೋ ತಪ್ಪುತ್ತಲ್ವಾ? ಏ ದೀಪಾ, ಏನ್ ಕೊಬ್ಬ ನಿನ್ಗೆ? ಏ ಧ್ರುವ, ಯಾರ್ಯಾರು ಟ್ರಿಪ್ ಹೋಗ್ತಿದ್ದೀರಾ? ಆ ಮೈನಾನು ನಿನ್ ಜೊತೆ ಬರ್ತಾ ಇದ್ದಾಳಾ? ಸರ್ಸು, ನೀನ್ ಇಷ್ಟೊಂದು ಓಪನ್ ಆಗಿ ಕೇಳ್ತಾ ಇದೀಯ ಅಂದಮೇಲೆ ನಾನು ಓಪನ್ ಆಗಿ ಹೇಳ್ತೀನಿ ನೋಡು. ನಾನು, ಮೈನಾ, ರಾಧಾ, ದೀಪಕ್ ಮತ್ತೆ ಆನಂದ್, ಜಯಂತಿ, ನಾವು 3 ಜೋಡಿಗಳು ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. 4 ದಿನ ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಜಾಲಿಯಾಗಿ ಊರೆಲ್ಲ ಸುತ್ತಾಡ್ಕೊಂಡು ಬರ್ತೀನಿ. ಹನಿಮೂನಾ? ಮನೆಯವರೆಲ್ಲ ಒಪ್ಪಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀರಾ ನೋಡಿ, ಅದಕ್ಕೆ ನೀನು ಹನಿಮೂನ್ಗೆ ಹೋಗ್ಬೇಕು. ಇವಾಗ ಇಲ್ಲಿ ಎಲ್ರು ಬೈದಿರೋದು ಸಾಕಾಗಲ್ಲ, ಇವಾಗ ಅಲ್ಲೂ ಹೋಗಿ ಎಲ್ರೂ ಕೈಲೂ ಬೈಸ್ಕೋಬೇಕಲ್ವಾ? ಇವಾಗ ನಾನು ಹೇಳ್ತಾ ಇದ್ದೀನಿ, ನೀನ್ ಎಲ್ಲೂ ಹೋಗ್ಕೂಡ್ದು. ಸರ್ಸು, ನಾನು ಯಾವಾಗ ಮೈನವ್ರ ಕುತ್ತಿಗೆಗೆ ತಾಳಿ ಕಟ್ಟೋದ್ನೋ ಅವತ್ತೇ ಈ ಊರವ್ರ ಮಾತುಗಳನ್ನೆಲ್ಲ ತಿಪ್ಪೆಗೆ ಬಿಸಾಕ್ತೆ ಅಂತ ನೀನು ಅರ್ಥ ಮಾಡ್ಕೊಂಡಿರ್ತೀಯ ಅನ್ಕೊಂಡೆ.